ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೆಬನಾನ್ ಮೇಲೆ ಇಸ್ರೇಲ್ ಭಯಾನಕ ದಾಳಿಗಳನ್ನು ಮಾಡ್ತಾ ಇದೆ. ಈ ಸಲ ಏನೋ ಒಂದು ಗತಿ ಕಾಣಿಸ್ಬೇಕು ಲೆಬನಾನ್ಗೆ ಅನ್ನುವಂತಹ ಆಲೋಚನೆ ಇಸ್ರೇಲ್ಗೆ ಇದ್ದಂಗಿದೆ. ಅದಕ್ಕೆ ನಾವು ಸುದ್ದಿ ಆರಂಭದಲ್ಲಿ ಹೇಳಿದ್ದು ದೀರ್ಘಕಾಲದ ಯುದ್ಧದ ಚಿಂತನೆಯಲ್ಲಿ ಇಸ್ರೇಲ್ ಇದೆ ಅಂತ. ಪಾಕ್ ಮಧ್ಯಸ್ಥಿಕೆಯಿಂದಾಗಿ ಇರಾನ್ ಹಿಂದೆ ಸರಿದಿದೆ. ಯಾಕೆ ಹಿಂದೆ ಸರಿತಾ ಇದೆ ಅನ್ನೋ ಪ್ರಶ್ನೆ ಬರ್ತಾ ಇದೆ ಅಂದರೆ, ಇರಾನ್ನ ವಿದೇಶಾಂಗ ಸಚಿವ ಸಯೀದ್ ಅವರು ಕೊಟ್ಟಿರುವಂತಹ ಹೇಳಿಕೆ ಆಗಿದೆ. ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಯಿಂದ ಒಪ್ಪಂದದ ಉಲ್ಲಂಘನೆ ಆಗಿದೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಅಮೆರಿಕ ನಿಲ್ಲಿಸಬೇಕು. ಅಲ್ಲಿ ತನಕ ಯಾವುದೇ ಒಪ್ಪಂದದ ಮಾತುಕತೆಗಳಾಗಲ್ಲ. ಬಿಕಾಸ್ ಲೆಬನಾನ್ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ನಾವು ಕೇರ್ ಮಾಡ್ತೀವಿ. ನಮ್ಮ ಸಂಕಷ್ಟದ ಟೈಮಲ್ಲಿ ಅವ್ರು ನಿಂತಿದ್ರು, ಅವ್ರ ಸಂಕಷ್ಟದ ಟೈಮಲ್ಲಿ ನಾವು ನಿಂತ್ಕೊಳ್ತೀವಿ. ಶಾಂತಿ ಮಂತ್ರದ ಭಾಗವಾಗಿತ್ತು ಲೆಬನಾನ್ ಮೇಲಿನ ದಾಳಿ ನಿಲ್ಲಿಸೋದು ಅನ್ನೋದು ಇರಾನ್ ಹೇಳ್ತಾ ಇರೋದು, ಪ್ರತಿಪಾದಿಸ್ತಾ ಇರೋದು. ಬಟ್ ಇಸ್ರೇಲ್ ಹೇಳಿದ್ದು ನಮ್ಮ ಹತ್ರ ಪ್ರಪೋಸಲ್ ಬಂದಾಗ ಲೆಬನಾನ್ ಅನ್ನೋ ವಿಚಾರನೇ ಇರಲಿಲ್ಲ. ಈಗ ಹೊಸದಾಗಿ ಒಂದೊಂದೇ ನೀವು ಆ್ಯಡ್ ಆನ್ ಮಾಡಿದ್ರೆ ನಾವು ಒಪ್ಪಕ್ಕಾಗಲ್ಲ ಅಂತ. ಅಲ್ಲಿಗೆ ಯಾರಪ್ಪ ದಲ್ಲಾಳಿ ಬುದ್ಧಿ ತೋರಿಸಿದ್ದು? ಪಾಕಿಸ್ತಾನವನ್ನು ಕೊಂಡಾಡ್ತಾ ಇದ್ದ ನಮ್ಮದೇ ದೇಶದ ಲೆಫ್ಟಿಸ್ಟ್ಗಳು. ನೋಡಬೇಕಾದ ಸುದ್ದಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ದಲ್ಲಾಳಿ ಬುದ್ಧಿಯನ್ನು ಪಾಕಿಸ್ತಾನ ಪ್ರಯೋಗ ಮಾಡೋದಕ್ಕೆ ಹೋಗಿ ಈಗ ಇರಾನ್ ಕೊತ ಅಂತ ಕುದಿಯುವಂತೆ ಮಾಡಿದ್ಯಾ ಅಂತ? ಮಮತಾ, ನೋಡಿ, ಇಲ್ಲಿ ಪಾಕಿಸ್ತಾನವು ಕರೆಕ್ಟಾಗಿ ಈ ಸಂದೇಶಗಳನ್ನು ಕನ್ವೆ ಮಾಡಿದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಗೊಂದಲಗಳಿದ್ದಾವೆ. ನೋಡಿ, ಈ ಲೆಬನಾನನ್ನು ಕದನ ವಿರಾಮದ ವ್ಯಾಪ್ತಿಗೆ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳು ಏರ್ಪಡ್ತಾ ಇದ್ದಾವೆ. ಆರಂಭದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಈ ಒಂದು ಕದನ ವಿರಾಮದ ಮಾತುಕತೆಗಳು ನಡೆಯುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇತ್ತು. ಇನ್ಫ್ಯಾಕ್ಟ್ ಇರಾನ್ ತನ್ನ ಷರತ್ತಿನಲ್ಲೂ ಕೂಡ ತನ್ನ ಮಿತ್ರ ದೇಶಗಳ ಮೇಲೆ ದಾಳಿಗಳಾಗಬಾರದು ಅನ್ನುವಂತಹ ಕಂಡೀಷನ್ ಅನ್ನು ಹಾಕಿತ್ತು. ಇದರ ಜೊತೆಗೆ ಅಮೆರಿಕ ಕೂಡ ಇರಾನ್ ಗಲ್ಫ್ ದೇಶಗಳ ಮೇಲೆ ಮಾಡ್ತಾ ಇದ್ದಂತಹ ದಾಳಿಗಳನ್ನು ಕೂಡ ಕೂಡಲೇ ನಿಲ್ಲಿಸಬೇಕು ಅನ್ನುವಂತಹ ಒಂದಷ್ಟು ಷರತ್ತು ಕೂಡ ಇಲ್ಲಿ ವಿಧಿಸಲಾಗಿತ್ತು. ಸೊ ಈ ಷರತ್ತುಗಳ ಪೈಕಿ ಈಗ ಇರಾನ್ ಹೇಳ್ತಾ ಇರುವಂತದ್ದು ಲೆಬನಾನ್ನ ಮೇಲೆ ದಾಳಿ ಆಗಬಾರದು ಅನ್ನುವಂಥದ್ದು ನಮ್ಮ ಇಚ್ಛೆ ಆಗಿತ್ತು. ಆದರೆ ಇಸ್ರೇಲ್ ಲೆಬನಾನ್ನ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಾವು ಈ ಮಾತುಕತೆಯಲ್ಲಿ ಭಾಗಿಯಾಗಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಪಾಕಿಸ್ತಾನ ಮುಂಚೆಯೇ ಇದನ್ನ ಅಮೆರಿಕಕ್ಕೆ ಮತ್ತೆ ಇಸ್ರೇಲ್ಗೆ ಕನ್ವೆ ಮಾಡಿರ್ಲಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಒಂದ್ ರೀತಿ ಸ್ಪಷ್ಟತೆ ಇಲ್ಲದೆ ಈ ಮಾತುಕತೆಯನ್ನ ಆರ್ಗನೈಸ್ ಮಾಡುವಂತ ಕೆಲಸ ಏನಾದ್ರೂ ಪಾಕಿಸ್ತಾನ ಮಾಡ್ತಾ ಇದೆಯೇನೋ ಅಂತ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು. ಆದ್ರೆ ನಿನ್ನೆ ರಾತ್ರಿ ಒಂದು ಮಹತ್ವದ ಬೆಳವಣಿಗೆಯಾಗಿದೆ ಮಮತಾ. ಈ ಲೆಬನಾನ್ನ ಕದನ ವಿರಾಮದ ವ್ಯಾಪ್ತಿಗೆ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದಷ್ಟು ಒತ್ತಡಗಳು ಬರ್ತಾ ಇದಾವೆ. ರಷ್ಯಾ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಬೇರೆ ಕೆಲವೊಂದಿಷ್ಟು ಪ್ರಮುಖ ದೇಶಗಳು ಕೂಡ ಲೆಬನಾನನ್ನು ಕೂಡ ಕದನ ವಿರಾಮದ ಒಳಗಡೆ ಸೇರಿಸ್ಕೊಳ್ಳಿ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿ ಅನ್ನುವಂತ ಒತ್ತಡಗಳನ್ನು ಕೂಡ ಹಾಕ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಬೆಂಜಮಿನ್ ನೆತನ್ಯಾಹು ಕೂಡ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿರುವಂತದ್ದು. ಈ ಹೇಳಿಕೆಯಲ್ಲಿ ಲೆಬನಾನ್ ಈ ಹಿಂದೆಯೂ ಕೂಡ ಹಲವು ಬಾರಿ ಮಾತುಕತೆಗೆ ಪ್ರಸ್ತಾಪವನ್ನ ಮಾಡಿತ್ತು. ನಾವು ಮಾತುಕತೆಯ ವ್ಯಾಪ್ತಿಗೆ ಅದನ್ನು ತರೋದ್ರ ಬಗ್ಗೆ ಕೂಡ ಚಿಂತಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಲೆಬನಾನ್ನ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ರು. ಸೊ ಹೀಗಾಗಿ ಮಾತುಕತೆ ಆರಂಭ ಆಗೋದ್ರ ಒಳಗಡೆ ಲೆಬನಾನ್ನ ಕದನ ವಿರಾಮದ ವ್ಯಾಪ್ತಿಯ ಒಳಗಡೆ ಸೇರಿಸೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಸ್ಟಿಲ್ ಈವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ಮಾಹಿತಿಗಳು ಬಂದಿಲ್ಲ. ಹೀಗಾಗಿ ಈ ಮಾತುಕತೆ ಇನ್ನು ಗೊಂದಲದಲ್ಲೇ ಉಳ್ಕೊಂಡಿದೆ ಮಮತಾ. ರೈಟ್, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬಂದ್ವಿ ಶಬೀರ್. ಅಪನಂಬಿಕೆಗಳ ಮೇಲೆ ನಡೀತಾ ಇರುವ ಮಾತುಕತೆಯ ಭವಿಷ್ಯ ಡೋಲಾಯಮಾನ ಸ್ಥಿತಿಯಲ್ಲಿ.